ಹೆಂಗೋ ನನ್ ಗಂಡ ಒಳ್ಳೆ ಲಾಯರ್ ನಿಕ್ಕವನಂತೆ. ಒಳ್ಳೆ ಲಾಯರಿಂದನ ನಮ್ಮ ಅಣ್ಣಂದ್ರಲ್ಲಿ ಅರ್ಧ ಆಸ್ತಿ ನನಗೆ ಬಂದ್ಬಿಟ್ರೆ ಆಹಾ ಅವಾಗ ಈ ಊರಿಗೆ ನಾನೇ ಸಾವುಕಾರ ಜಯಮ್ಮ ಆಗ್ಬಿಡ್ತೀನಿ ಅನ್ಸುತ್ತೆ. ಎಲ್ಲ ನನ್ನ ಹೆಸರಿಗೆ ಮಾಡಿಸ್ಕೋಬೇಕಪ್ಪ. ನನ್ನ ಗಂಡಗೆ ನನ್ನ ಮಕ್ಕಳಿಗೆ ಯಾರು ಒಂದು ಬಿಡಿಗಾಸನು ಕೊಡಲ್ಲ, ಎಲ್ಲ ನನ್ನ ಕೇಳಿ ತಗೊಂಡೋಗ್ಬೇಕು. ಅವ್ರಿಗೇನಾದ್ರು ಕೊಟ್ಬಿಟ್ರೆ ಅಷ್ಟೇ ನುಂಗಿ ನೀರು ಕುಡಿದ್ಬಿಡ್ತಾರೆ ನನ್ನ ಗಂಡ ನನ್ನ ಮಗ ಎಲ್ಲರೂ. ನಾನು ಇರೋವರೆಗೂ ನನ್ನ ಹೆಸರಲ್ಲೇ ಇರಬೇಕು ಎಲ್ಲನ. ನನ್ನ ಸೊಸೆದು ಏನಾದರೂ ತವ್ರ ಮನೆ ಆಸ್ತಿ ಐತಾ ಏನೋಪ್ಪ, ಇದುವರೆಗೂ ಏನು ಆಸ್ತಿ ಐತೆ ಎಷ್ಟೈತೆ ಏನು ಎತ್ತ ಅಂತನ ನಾನು ಕೇಳೇ ಇಲ್ಲ. ಅವಳು ಬಂದಾಗಿಂದನ ಕೇಳ್ಬಿಡಣ. ಅವ್ರದ್ದು ಅವರಪ್ಪ ಅಮ್ಮಯಿಂದನು ಪಿತ್ರಾರ್ಜಿತ ಸೊತ್ತು ಅಥವಾ ಅವರ ಅಪ್ಪಯಿಂದ ಏನಾದರೂ ಆಸ್ತಿ ಇದ್ರೆ ಅವಳಿಗೂ ನನ್ನ ಗಂಡಿಗೆ ಹೇಳಿ ಕೇಸ್ ಹಾಕ್ಸ್ಬಿಡಣ. ಏನಾದರೂ ಕೊಡಲ್ಲ ಅಂತ ಅಂದರೆ ಇರು ಕರಿಯೋಣ. ಅರಿತಾ ಏ ಅರಿತಾ, ಎರಡು ಒಂದ್ರಾಗೆ ಮುಗಿದ್ಬಿಡ್ಲಿ. ಒಬ್ಬರೇ ಲಾಯರ್ಗೆ ಇನ್ನೊಂದಿಟ್ಟು ದುಡ್ಡು ಕೊಡ್ತೀವಿ, ನಮ್ಮ ಸೊಸೆದು ಒಂದಿಟ್ಟು ಮಾಡ್ಕೊಡ್ರಿ ಅಂತ ಹೇಳ್ಬೋದು. ತವ್ರ ಮನೆಯಲ್ಲೂ ಏನಾದ್ರೂ ಆಸ್ತಿ ಕೊಡಲ್ಲ ಅದು ಇದು ಅಂತ ಕಿರಿಕ್ ಮಾಡಿದ್ರೆ. ಏ ಅರಿ ಜಲ್ದಿ ಬಾರಿ ಇಲ್ಲಿ. ಏನತ್ತೆ ಕರೆದಿದ್ದು? ಏನ್ ಮಾಡ್ತಿದ್ದೆ ಒಳಗೆ? ಅಡುಗೆ ಮಾಡ್ತಿದ್ದೆ ಅತ್ತೆ. ಯಾಕತ್ತೆ? ಯಾವಾಗಲೂ ಅಡುಗೆ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಮುಸ್ರೆ ತೊಳ್ಕೊಂಡೇ ಇರು, ಬೇರೆ ಏನು ಚಿಂತೆ ಮಾಡಬೇಡ ನೀನು. ಅಯ್ಯಯ್ಯ ಮುಂದಿನ ಭವಿಷ್ಯ ಹೆಂಗೆ, ನಾವು ಆಸ್ತಿ ಮಾಡಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದು ನಿನ್ಗೆ ಆಸೆ ಇಲ್ವೇನೆ? ಚೆನ್ನಾಗಿರ್ಬೇಕು ನಾವು ಆಸ್ತಿ ಮಾಡ್ಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳತ್ತೆ. ಆದ್ರೆ ಏನ್ ಮಾಡೋದು? ನಮ್ಮ ಹತ್ರ ಎಲ್ಲ ಐತೆ ಆಸ್ತಿ? ಏನೋ ನೀವು ಇರೋದ್ರಿಂದ ಈ ಮನೆ ಒಂದಿಷ್ಟು ಜಮೀನು ಐತೆ ಅಷ್ಟೇನೆ. ಅಷ್ಟು ಬಿಟ್ರೆ ನಮ್ದು ಏನೈತೆ ಆಸ್ತಿ? ಏನೂ ಇಲ್ಲ. ಏನು ಇಲ್ಲ ಅಂತ ಕುತ್ಕೊಂಡ್ರೆ ಆಗಲ್ಲ ಕಣೆ, ಯೋಚನೆ ಮಾಡ್ಬೇಕು ಬುದ್ಧಿವಂತಿಕೆಯಿಂದನ. ನಂತರ ಯೋಚನೆ ಮಾಡೋದ್ ಕಲಿ ನೀನು, ಅವಾಗ ಬೇಗ ಸಾವುಕಾತಿ ಆಗ್ತೀಯ. ಅದೆಲ್ಲ ನಿನ್ಗೆ ಏನ್ ಗೊತ್ತಾಗುತ್ತೆ ಎಲ್ಲ ಹೇಳ್ಕೊಡ್ಬೇಕು ನಾನೇ ನಿನ್ಗೆ. ಈಗಿನ ಹುಡುಗಿ ಆಗಿ ಹೆಂಗೆ ಫಾಸ್ಟ್ ಆಗಿರ್ಬೇಕು ಗೊತ್ತಾ? ನಾನು ನೋಡಿ ಆದ್ರೂ ನೀನ್ ಕಲಿಯೋದ್ ಬೇಡವಾ? ಮದ್ವೆ ಆಗಿ ನಮ್ಮ ಮನೆಗೆ ಬಂದು ಇಷ್ಟು ದಿನ ಆಯ್ತು, ವರ್ಷ ಆಗ್ತಾ ಬಂತು, ನಿನಗೊಂದು ಈಟು ತಲೆ ಬುದ್ಧಿನೇ ಇಲ್ಲ ಕಣೆ ಅರಿತಾ. ಯಾಕತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ನನಗೆ ಯಾಕೆ ಬುದ್ಧಿ ಇಲ್ಲ? ನನಗೆ ಬುದ್ಧಿನೇ ಐತೆ, ಎಲ್ಲಾನು ಐತೆ. ನಾನೇನ್ ಮಾಡಿದೆ? ಏನು ಸಾವುಕಾರ ಆಗ್ಬೇಕಂದ್ರೆ ಏನು ಕುತ್ಕೊಂಡು ತಪಾಸ್ ಮಾಡಿದ ತಕ್ಷಣ ಏನು ಮೇಲಿಂದ ಉದುರು ಬಿಡುತ್ತಾ? ನಾವು ಮಾಡ್ತಾ ಇದ್ದಾನೆ ನನ್ನ ಗಂಡನೂ ಹಸುಗಳನ್ನೆಲ್ಲ ಕಾದು ಡೈರಿಗೆ ಹಾಲು ಹಾಕ್ತಾರೆ, ದುಡಿತಾ ಇದ್ದಾರೆ. ನಾನು ಮನೆ ಕೆಲಸ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಏನಾದ್ರು ಕೆಲಸ ಇದ್ರೆ ಕಸ ಗಿಸ ಗುಡಿಸ್ಕೊಳ್ಳೋದು ಎಲ್ಲ ಮಾಡ್ತೀನಲ್ಲ. ಇನ್ನೇನ್ ಮಾಡ್ಬೇಕತ್ತೆ? ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನಾನು ಏನೇನು ಕೆಲ್ಸಕ್ಕೆ ಹೋಗಕ್ಕಾಗುತ್ತಾ? ನೀವೇನು ಕೆಲ್ಸಕ್ಕೆ ಹೋಗ್ಬೇಡ, ಎಲ್ಲ ಕೆಲಸ ನೀನೇ ಮಾಡ್ಕೆ ಮನೆಗಿದ್ದು ಅಂತ ನೀವು ಹೇಳ್ತೀರಾ? ಈ ಕೆಲ್ಸಕ್ಕೆ ಹೋಗೋದ್ರಿಂದನೇ ಆಸ್ತಿ ಸಂಪಾದನೆ ಆಗುತ್ತೆ ಅಂತನ ಯಾಕೆ ತಿಳ್ಕಂತೀಯ? ಬುದ್ಧಿವಂತಿಕೆಯಿಂದನ ಒಂದಿಟ್ಟು ಯೋಚನೆ ಮಾಡು. ನಂತರ ನಾನ್ ನೋಡಿವಾಗ ಇನ್ನೊಂದು ಸ್ವಲ್ಪ ದಿನದಲ್ಲೇನೆ ಸಾವುಕಾತಿ ಆಗ್ತಾ ಇದ್ದೀನಿ. ಹೆಂಗೆ ಅಂತ ಕೇಳು, ಬಾಯ್ ಬಿಟ್ಟು ಸುಮ್ಮನೆ ನಿಂತಿದೆಯಲ್ಲ. ಹೆಂಗತ್ತೆ ಅಂದ್ರೆ ನನ್ನ ತವ್ರ ಮನೆಗೆ ನಮ್ಮ ಅಣ್ಣಯಿಂದ ಆಸ್ತಿ ಐತೆ, ಅದ್ರ ಮೇಲೆ ನಾನು ಕೇಸ್ ಹಾಕ್ತಾ ಇದ್ದೀನಿ. ನನ್ನ ಅಣ್ಣಯ್ಯನ ಹೋಗಿ ಕೇಳಿದಕ್ಕೆ ಕೊಡಲ್ಲ ಅಂದ. ನನಗೆ ಇಷ್ಟು ದಿನ ಐಡಿಯಾನೇ ಬಂದಿರಲಿಲ್ಲ. ನಮ್ಮ ಅಣ್ಣಯ್ಯ ಯಾವಾಗ ನನ್ನ ವಿರುದ್ಧ ಮಾಡ್ಕೊಂಡು ಆವಾಗಲೇ ನಾನು ನಿರ್ಧಾರ ಮಾಡಿಬಿಟ್ಟೆ ಆಸ್ತಿನ ಬಾಗಿ ತೆಗಿಸ್ಬೇಕು ಅಂತಾನ. ಅದಕ್ಕೆ ನಿಮ್ಮ ಮಾವನಿಗೆ ಹೇಳಿ ಕೇಸ್ ಹಾಕ್ಸಿದೀನಿ. ಒಳ್ಳೆ ಲಾಯರ್ ಹಿಡಿದವ್ರೆ ನಿಮ್ಮ ಮಾವ, ಲಾಯರ್ ಎಲ್ಲ ಗೊತ್ತಂತೆ. ಅದೆಲ್ಲ ಗೊತ್ತಿರೋದೇ ಅಲ್ವಾ ಅತ್ತೆ ನನಗೂ? ಅದನ್ನೇ ತಿರ್ಗಾ ಹೇಳ್ತಾ ಇದ್ದೀರಾ ಈಗ? ಅದಕ್ಕೂ ನನಗೂ ಏನ್ ಸಂಬಂಧ? ನಿಮ್ ತವ್ರ ಮನೆ ಆಸ್ತಿ ನೀವು ಕೇಸ್ ಹಾಕಿದ್ದೀರಾ, ನಾನೇನ್ ಮಾಡ್ಲಿ ಅದಕ್ಕೆ? ಅದಕ್ಕೆ ಮತ್ತೆ ನಿನ್ನ ದಡ್ಡಿ ಅಂತ ಹೇಳೋದು. ಈಗ ನಾನು ನನ್ನ ತವ್ರ ಮನೆಯವ್ರ ಮೇಲೆ ಕೇಸ್ ಹಾಕಂಗೆ ನೀನು ಹೋಗಿ ನಿಮ್ಮ ಅಮ್ಮ ಇನ್ನೋ ಇಲ್ಲ ನಿಮ್ಮ ಅಪ್ಪ ಇನ್ನೋ ಹೋಗಿ ನನಗೂ ಆಸ್ತಿ ಭಾಗ ಕೊಡಿ ಅಂತ ಹೇಳಿ ಕೇಳು. ಅಕಸ್ಮಾತ್ ಏನಾರ ಕೊಟ್ರೆ ಪರವಾಗಿಲ್ಲ, ಕೊಡ್ಲಿಲ್ಲ ಅಂತಂದ್ರೆ ಕೇಸ್ ಹಾಕಣ. ನನ್ನ ಕೇಸ್ ಜೊತೆ ನಿಂದು ಗೆದ್ದು ಆರಾಮಾಗಿ ಆಸ್ತಿ ಮಾಡ್ಕೋಬಹುದು ನಾವು. ನನ್ನ ತವ್ರ ಮನೆ ಆಸ್ತಿ ಮೇಲೆ ನಾನು ಕೇಸ್ ಹಾಕ್ಬೇಕಾ? ಏನೈತೆ ಅಂತ ಹಾಕ್ಬೇಕತ್ತೆ, ಏನೈತೆ ಅಂತ ಹಾಕ್ಬೇಕು. ಯಾಕೆ? ಏನು ಆಸ್ತಿ ಇಲ್ವಾ ನಿಮ್ದು? ನಮ್ಮ ಆಸ್ತಿ ಅಂದ್ರೆ ಒಂದು ಹಳೆ ಮನೆ, ಅದ್ಬಿಟ್ರೆ ಒಂದ 2 ಎಮ್ಮೆ ಇದಾವೆ. ಅದ್ಬಿಟ್ರೆ ನಮ್ಮ ಅಜ್ಜಿ ಐತೆ, ಹಾವಜ್ಜಿ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಆಸ್ತಿ ಇಲ್ಲ ನಮ್ದು. ಅದನ್ನ ತಗೊಂಡು ಏನ್ ಮಾಡ್ತೀಯತ್ತೆ? ಅವರೇ ಕಷ್ಟದಾಗಿದ್ದಾರೆ. ಇನ್ನು ನಾನು ಕೇಸ್ ಹಾಕಿ ಆ ಕೇಸ್ ಗೆದ್ದು ನಾನು ಇನ್ನೇನು ಅದ್ರಾಗ ಭಾಗ ತಗೊಂಬನ ಹೇಳು? ಅಷ್ಟೇನಾ? ಅಯ್ಯಯ್ಯೋ ಆ ಮುರುಕ್ಲು ಮನೆ ಆ 2 ಎಮ್ಮೆಗೆ ಭಾಗ ತಗೊಂಡು ಇನ್ನೇನು ಸಾವುಕಾತಿ ಆಗ್ತೀನಿ ನೀನು? ಹೋಗ್ಲಿ ಬಿಡು. ನಾನೆಲ್ಲ ಒಂದಿಟ್ಟು 3-4 ಎಕರೆ ಖಾಲಿ ಜಮೀನಾದ್ರೂ ಇರುತ್ತೆ, ನೀರಾವರಿ ತೋಟ ಇಲ್ದಿದ್ರು ಅದ್ರಾಗಾದ್ರೂ ಆಸ್ತಿ ತಗೊಂಡು ಹೆಂಗ ಮಾರ್ಕೊಂಡು ದುಡ್ಡು ಮಾಡ್ಕೋಬಹುದು ಅಂದ್ಕೊಂಡೆ. ಜಮೀನೇ ಇಲ್ಲ ನಿಮ್ದು ಪಾಪ. ಇನ್ನೇನ್ ಮಾಡ್ತೀಯ? ಹೋಗ್ಲಿ ಬಿಡು. ನಾನೇನೋ ಐತೇನೋ ಅಂದ್ಕೊಂಡೆ, ನನಗೆ ಗೊತ್ತಿರ್ಲಿಲ್ವಲ್ಲ. ಇದುವರೆಗೂ ನಿಮ್ಮ ಮನೆ ಬಗ್ಗೆ ಆಗ್ಲಿ ಯಾತು ಹೇಳಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಇನ್ನೂ ಬರಲಿಲ್ಲ. ಬಂದ್ರು ಹಂಗೆ ಬರ್ತಾವೆ ಹಂಗೆ ಹೋಗ್ತಾವೆ, ಇರಂಗಿಲ್ಲ, ಏನು ಮಾತಾಡಂಗಿಲ್ಲ, ಏನೂ ಇಲ್ಲ. ಹೋಗ್ಲಿ ಬಿಡು. ನಾನೇನೋ ಅಂದ್ಕೊಂಡಿದ್ದೆ. ಜಯಮ್ಮ, ಜಯಮ್ಮ, ಓ ಚಂದ್ರಮ್ಮ, ಬಾರಮ್ಮ, ಬಾ ಕುಕ್ಕ ಬಾ.
ಅಪ್ರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಮ್ಮ. ದಿವ್ಯ ಚೆನ್ನಾಗಾದ್ಲ ಇವಾಗ? ಚೆನ್ನಾಗಿ ಓಡಾಡ್ತಾಳ? ಓಡಾಡ್ತಾಳ ಕಣೆ ಜಯಮ್ಮ, ಚೆನ್ನಾಗಿದ್ದಾಳೆ ಇವಾಗ. ಅದಕ್ಕೆ ನಾನು ಇದ್ಲಾಗಲ್ಲನ ಫ್ರೀಯಾಗಿ ಬಂದಿಟ್ಟು ಬರಕಾತು, ಇಲ್ದಿದ್ರೆ ಬರಕ್ಕೆ ಬಿಡುವಾಗ್ತಿರ್ಲಿಲ್ಲ. ಅವಳು ನೋಡ್ಕೆ ಮದೆ ಆಗೋದು. ಏನ್ ಸಮಾಚಾರ? ಏನು ಇಲ್ಲ ಕುಕ್ಕ. ಮತ್ತೆ ಏನ್ ಸಮಾಚಾರ? ನಿಮ್ಮ ಅಣ್ಣನ ಮೇಲೆ ಏನೋ ಕೇಸ್ ಆಗ್ತಿದ್ಯಂತೆ, ಆಸ್ತಿ ಭಾಗ ಮಾಡಕ್ಕೆ? ಕಣೆ ಚಂದ್ರಮ್ಮ, ಆಸ್ತಿ ಭಾಗ ಅಂತ ಹೇಳಿ ಹಾಕಿದೀನಿ. ಮತ್ತೆ ನನ್ನೇ ಮಾತಾಡ್ಸಲ್ಲ, ನನ್ನೇ ಬರಬೇಡ ನೀನು ಈ ಮನೆಗೆ, ನಿನಗೂ ಈ ಮನೆಗೂ ಸಂಬಂಧನೇ ಇಲ್ಲ ಅಂತಾನೆ ನಮ್ಮ ಅಣ್ಣಯ್ಯ. ಹಂಗಿದ್ಮೇಲೆ ನಾನೇ ಅವನಿಗೋಷ್ಟು ಆಸ್ತಿ ಬಿಡ್ಲಿ? ಅದಕ್ಕೇನೆ ನಮ್ಮ ಮನೆಯವ್ರಿಗೆ ಬೇರೆ ಒಳ್ಳೆ ಲಾಯರ್ ಗೊತ್ತಂತೆ. ಅಲ್ಲೇನೆ ಎಲ್ಲ ಬುಕ್ ಮಾಡಿ ದುಡ್ಡೆಲ್ಲ ಕೊಟ್ಟು ಬಂದಿದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಕೊಟ್ಟಿದ್ದಾರೆ. ಅವ್ರಿಗೆ ನೋಟಿಸ್ ಕಳ್ಸೋದು ಅಷ್ಟೇ ಬಾಕಿ ಇರೋದು. ಹೌದಾ? ನೀನಿಲ್ಲಿ ಆಸ್ತಿ ಕೇಸ್ ಹಾಕ್ತೀನಿ ಅದು ಇದು ಅಂತನ ಕೂತ್ಕೊಂಡಿದ್ಯಾ? ಆದ್ರೆ ಅಲ್ಲಿ ನಿಮ್ಮ ಅಣ್ಣಯ್ಯ ಮಕ್ಳಿಗೆಲ್ಲ ಆಸ್ತಿ ಭಾಗ ಮಾಡ್ಕೊಟ್ನಂತೆ. ನಿನಗೆ ಗೊತ್ತಾ ಈ ವಿಷಯ? ಹೌದಾ? ಯಾವಾಗ್ಲೇ? ನನಗೆ ಗೊತ್ತೇ ಇಲ್ವಲ್ಲ. ನಿನ್ನೇನೋ ಮೊನ್ನೇನೋ ಏನೋ ಎಲ್ಲ ಪತ್ರ ಎಲ್ಲ ತಂದು ಕೊಟ್ಟನಂತೆ. ಆ ನಂದಿನಿಗೂ ಒಂದಿಷ್ಟು ಏನೋ ಅಡಿಕೆ ತೋಟನೋ ಏನೋ ಒಂದೂವರೆ ಎಕರೆನೋ 2 ಎಕರೆ ಏನೋ ಕೊಟ್ಟರು ಅಂತ ಹೇಳ್ತಾ ಇದ್ರಮ್ಮ ಯಾರನ. ನಿನಗೆ ಗೊತ್ತಿಲ್ವೇನು ವಿಷಯ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಯಾರನ್ನೂ ಕೇಳಿಲ್ಲ, ಯಾರು ಹಂಗಂಬ್ಲಿಲ್ಲಮ್ಮ. ನಿನಗೇನು ಗೊತ್ತಾಯ್ತು? ಯಾರು ಹೇಳಿರು? ಅದೇ ಕಣೆ ಆ ರಾಜಮ್ಮ ಇದ್ದಾಳಲ್ಲ, ಅವಳು ಹಂಗಂಬ್ತಿದ್ಲು. ಸಿಕ್ಕಿದ್ಲ ಅಯ್ಯಮ್ಮ, ಹಂಗಂಬ್ತಿದ್ಲು. ನಂದಿನಿ ಅವರಪ್ಪ ಏನು ಆಸ್ತಿ ಭಾಗ ಮಾಡ್ಕೊಡ್ತಾನಂತೆ, ಅದಕ್ಕೆ ಹೋಗ ಅವಳೆ ಇಸ್ಕೊ ಬರಕ್ಕೆ. ಅದೇನು ಇಸ್ಕೊ ಬತ್ತಾಳೋ ಏನು ಸುಡುಗಾಡು ಅಂತ ಅಂತಿದ್ಲು. ನಿನಗೆ ಹೇಳಿಲ್ವೇನಂಗಾರೆ? ಇಲ್ಲ. ಓ, ಹಂಗಾರೆ ನಾನು ಕೇಸ್ ಹಾಕ್ತೀನಿ ಅಂತ ನಾಳೆ ಹಂಚ್ಕೊಟ್ಟೆ ನಮ್ಮ ಅಣ್ಣಯ್ಯ. ಹಂಚ್ಕೊಡ್ಲಿ ಬಿಡು. ನಮ್ಮ ಲಾಯರ್ ಇದಾರಲ್ಲ, ವಾದ ಮಾಡಿ ಎಲ್ಲ ಆಸ್ತಿನೂ ನನಗೆ ಬರಂಗ್ ಮಾಡೇ ಮಾಡ್ತಾರೆ. ಮಕ್ಳಿಗೆ ಹಂಚ್ಕೊಟ್ಬಿಟ್ರೆ ಏನೋ ಅದ್ರಾಗೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವನೇನು? ಅದೆಲ್ಲ ಆಗಲ್ಲ. ಹೌದೌದು, ಹಾಕು ಬಿಡಬೇಡ. ಒಳ್ಳೆ ಲಾಯರ್ ನಿಕ್ಕು. ಹೇಳ್ತೀನಿ, ಒಂದಿಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ನಿನಗೆ ಮಸ್ತಾಗಿ ಲಕ್ಷಗಟ್ಟಲೆ ಆಸ್ತಿ ಸಿಗುತ್ತಲ್ಲ, ಏನು 1 ಲಕ್ಷ ಖರ್ಚು ಮಾಡು. ಮಾಡದೆ ಬಿಡ್ತೀನ? ನಮ್ಮ ಮನೆಯವರು ಒಳ್ಳೆ ಲಾಯರ್ನ ಇಕ್ಕವ್ರೆ, ಗ್ಯಾರಂಟಿ ಕೇಸ್ ನಮ್ಮ ಕಡೆಗೆ ಆಗುತ್ತೆ ಅಂತ ಹೇಳವ್ರಂತೆ. ಅದೇನು ನಿಮ್ಮ ಮನೆಯವ್ರಿಗೆ ಲಾಯರ್ ಎಲ್ಲ ಪರಿಚಯನಾ? ಪರವಾಗಿಲ್ಲ ಕಣಿ. ನಮ್ಮ ಅಯ್ಯಪ್ಪ ಅಲ್ಲೇ ಅಲ್ವಾ ಕೆಲಸ ಮಾಡಕ್ ಹೋಗಿದ್ದು. ಇವಾಗ ಏನೋ ಬೇಡ ಅಂತ ನಾನೇ ಇಲ್ಲೇ ಇರಿಸ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ದಿನ ಈ ಕೇಸ್ ಗೀಸ್ ಎಲ್ಲ ಮುಗಿಲಿ, ಆಮೇಲೆ ಹೋಗುವಂತೆ ಅಂತ ಇಲ್ಲೇ ಇರಕ್ಕೆ ಹೇಳಿದೀನಿ. ನಮ್ಮ ಅಯ್ಯಪ್ಪಗೆ ಎಲ್ಲರೂ ಗೊತ್ತು, ಪೊಲೀಸು ಲಾಯರು ಎಲ್ಲ ಗೊತ್ತಂತೆ. ಹೌದಾ? ಹಂಗಾದ್ರೆ ಕೇಸ್ ನಿಮ್ ಕಡೆ ಆಗೋದು ಪಕ್ಕ ಅನ್ನು. ನಿನ್ಗೆ ಆಸ್ತಿ ಸಿಗುತ್ತೆ. ನಿಮ್ಮ ಅಣ್ಣನ ಆಸ್ತಿಗೆ ಅರ್ಧ ಭಾಗ ಅಂದ್ರೆ ನಿಮ್ಮ ಅಣ್ಣನ ಹತ್ರ 1 ಕೋಟಿ ಮೇಲೆ ಇರ್ಬೋದು ಆಸ್ತಿ. ಇರ್ಬೋದು. ಜಮೀನೇ ಬೆಳ್ತಾವಲ್ಲ ಈ ಕಾಲದಾಗೆ. 1 ಎಕರೆಗೆ 20 ಲಕ್ಷ 25 ಲಕ್ಷ ಬೆಳ್ತಾವಲ್ಲ. ಹಂಗಿದ್ಮೇಲೆ ನನಗೊಂದು ನಮ್ಮ ಅಣ್ಣಂದು 10 ಎಕರೆನೂ ಏನೋ ಎಷ್ಟೋ ಇರ್ಬೇಕೇನೋ, ನನಗೂ ಅದ್ರ ಸರಿಯಾಗಿ ಗೊತ್ತಿಲ್ಲ. ನೋಡ್ಬೇಕೆಲ್ಲನ. ಹತ್ತತ್ರ 10-12 ಎಕರೆ ಇರಬೇಕು. ಅದ್ರ ಮೇಲೆಲ್ಲ ಕೇಸ್ ಹಾಕಿದ್ರೆ ನನಗೆ 5 ಎಕರೆ ಬಂದ್ರು ಮಸ್ತ್ ಆಯ್ತಲ್ಲ. 25 ಲಕ್ಷ 1 ಎಕರೆ ಕೊಟ್ರು ಹತ್ತತ್ರ ನನಗೆ 1 ಕೋಟಿ ಬರುತ್ತೆ. ಹೌದೇನು? ಅಷ್ಟೊಂದು ಆಯ್ತಾ? ತೋಟ ಎಲ್ಲ ಸೇರಿದ್ರೆ ಇನ್ನೂ ಜಾಸ್ತಿನೇ ಬಾಳುತ್ತೆ ಅನ್ಸುತ್ತೆ. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲನ, ಬೋರ್ ಬೇರೆ ಇದಾವೆ. ಹೌದೌದು, ಇನ್ನೂ ಜಾಸ್ತಿನೇ ಬಾಳುತ್ತೆ. ಅಯ್ಯಪ್ಪ ಬಂತು. ಏನ್ರಿ, ಏನ್ ಸಮಾಚಾರ? ಲಾಯರ್ ಏನಾದ್ರು ಫೋನ್ ಗೀನ್ ಮಾಡಿದ್ರು ಹೆಂಗೆ? ನೋಟಿಸ್ ಎಲ್ಲ ಕಳ್ಸವ್ರಂತ? ಕಣೆ ಜಯಿ, ಎಲ್ಲ ರೆಡಿ ಮಾಡ್ಕೊಂತ ಇದಾರಂತೆ. ರೆಡಿ ಮಾಡ್ಕೊಂಡು ನೋಟಿಸು ಕಳಿಸ್ತಾರಂತೆ ನಿಮ್ಮ ಅಣ್ಣನ ಮನೆಗೆ. ಆದ್ರೆ ಈಗ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅಯ್ಯೋ, ಮೊನ್ನೆ ಇನ್ನು ಕೊಟ್ವಿ, ಇನ್ನು ನೋಟಿಸ್ ಬಂದಿಲ್ಲ, ಎಂತದ್ದು ಇಲ್ಲ. ಆಳೆ ಇನ್ನೊಂದು ತಿರ್ಗ ದುಡ್ಡು ಅಂತ ಆಗಲಾಗ್ಲ ದುಡ್ಡು ಕೇಳ್ತಾನಲ್ಲ ಅವಯ್ಯ. ಆಮೇಲೆ ಸರಿಯಾಗಿ ಕೇಸ್ ನಡೆಸ್ತಾನೋ ಇಲ್ವೋ ಸರಿಯಾಗಿ ತಿಳ್ಕೊಂಡಿದ್ಯಾ ತಾನೆ? ನಾನು ಅವತ್ತೇ ಹೇಳಿಲ್ವಾ ಅವಯ್ಯ ನಿಯತ್ತಿನ ಮನುಷ್ಯ ನಾನು, ಅಂದ್ರೆ ಹಂಗೆಲ್ಲ ಮೋಸ ಗೀಸ ಮಾಡಲ್ಲ ಅಂತಾನ. ಅದಕ್ಕೆ ಒಂದು 3,000 ದುಡ್ಡು ಕೊಡು ಸಾಕು. ಬೇರೆಯವರಾಗಿದ್ರೆ 10,000 ಇಸ್ಕೊಂಬರು ಒಂದೊಂದ್ಸಲಿಗೆ. ನಮಗೆ ಪರಿಚಯ ಇರೋದಕ್ಕೆ, ನಾನು ಪರಿಚಯ ಇರೋದಕ್ಕೆ 3,000 5,000 ಹಿಂಗೆ ಕೇಳ್ತಾರೆ. ಈಗ ಒಂದು 3,000 ಕೊಡು, ಆಮೇಲೆಲ್ಲ ಆದಮೇಲೆ ಕೊಡುವಂತೆ. ನಾನು ಕೇಳ್ತೀನಲ್ಲ ಅವಾಗ. ತಂಬ ಹೋಗಿ ಜಲ್ದಿ. ಹಂಗ ಸರಿ ಆಯ್ತು, ಇರು ತಗೊಂಬತ್ತೀನಿ. ಹನುಮಂತಣ್ಣ, ನಿನ್ಗಂಗ ಲಾಯರ್ ಪೊಲೀಸ್ ಎಲ್ಲ ಗೊತ್ತೇನು? ನಮಗೂ ಏನಾನ ಸಹಾಯ ಬೇಕು ಅಂದ್ರೆ ಮಾಡ್ತಾರ ಅವರು? ಹ್ಞೂ ಮಾಡ್ತಾರೆ. ಆದರೆ ಒಂದು ಸ್ವಲ್ಪ ದುಡ್ಡಾಗುತ್ತೆ ಅಷ್ಟೇ. ಸರಿ, ಕೊಡೋಣ ಬಿಡು. ನಾನು ತವ್ರ ಮನೆ ಮೇಲೆ ಕೇಸ್ ಹಾಕ್ಬೇಕು. ನನಗೂ ಆಸ್ತಿ ಕೊಟ್ಟಿಲ್ಲ ನಮ್ಮ ಅಣ್ಣಯ್ಯ, ಅವನೇ ಎಲ್ಲ ಇಟ್ಕೊಂಡವನೇ. ನಾನು ನೋಡೋಣ ಬಿಡು, ಯಾರನ್ನ ಒಳ್ಳೆ ಲಾಯರ್ ಸಿಕ್ಕಿದ್ರೆ ಯೋಚನೆ ಮಾಡೋಣ ಅಂತ. ಯಾಕೆಂದ್ರೆ ಕೆಲವರೆಲ್ಲ ನಾ ದುಡ್ಡು ತಿಂದು ಸುಮ್ಮನೆ ಆಗ್ತಾರಂತೆ ಲಾಯರ್ಗಳು. ಅದಕ್ಕೆ ನನಗೂ ಭಯ. ನಾವೀಗಲೇ ಸಲಾಗಿಲ್ಲ ಮಾಡ್ಕೊಂಡು, ನಮ್ಮ ದಿವ್ಯನ್ ಬೇರೆ ಹುಷಾರಿರ್ಲಿಲ್ಲ, ಕಾಲೆಲ್ಲ ಸರಿ ಮಾಡ್ಕೊಂಡು ಈಗ ತಾನೇ ಹಂಗೊಂದಿಷ್ಟು ಚೇತರಿಸ್ಕೊಂತಾ ಇದೀವಿ. ಈಗಲೇ ಯಾಕೆ ಅಂತ ಸುಮ್ಮನೆ ಆಗಿದ್ದೀನಿ. ನಿಮ್ ಕೇಸ್ ಆಗ್ಲಿ, ಏನಾನ ಜಯಮ್ಮ ಕಡಿಕೆ ಆದ್ರೆ ನಾನು ಅದೇ ಲಾಯರ್ಗೆ ಕೊಡ್ತೀನಿ ಕೇಸ. ಕೊಡಿವಂತೆ ಕಣಮ್ಮ. ನೋಡ್ರಿ, 3,000 ಐತೆ. ಹುಷಾರಾಗಿ ಸೀದಾ ತಗೊಂಡೋಗಿ ಲಾಯರ್ಗೆ ಕಟ್ರಿ. ಇಲ್ಲಿ ಯಾರ ತಾವು ಏನು ಹೇಳಕ್ ಹೋಗ್ಬೇಡ್ರಿ. ಆ ಲಾಯರು ಏನು ಎತ್ತ ಅಂತ ನಮ್ಮೂರವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಹಂಗ ಸರಿ ಆಯ್ತು ಕಣೆ, ಯಾರಿಗೂ ಗೊತ್ತಾಗಲ್ಲ. ನಿನಗೂ ಸಹ ನಾನು ಅದಕ್ಕೆ ತಾನೇ ಕರ್ಕೊಂಡೋಗಿಲ್ಲ. ನೀನೇನು ಚಿಂತೆ ಮಾಡಬೇಡ ಬಿಡು. ಕೊಡು, ದುಡ್ಡು ಕೊಟ್ಟಿದ್ಯಲ್ಲ.
ಆಸ್ತಿ ಬಂತು ಅಂತಾನೆ ತಿಳ್ಕೊ. ಹ್ಞೂ ಸರಿ ಆಯ್ತು ಹೋಗು. ರೀ ನಾನು ಅವ್ರನ್ನ ಮಾತಾಡಿಸ್ಬೇಕು, ಆ ಲಾಯರ್ನ ನಾನು ಸ್ವಲ್ಪ ಮಾತಾಡಬೇಕು. ನನ್ನ ಕರ್ಕೊಂಡು ಹೋಗ್ರಿ. ಅವತ್ತು 2 ಸಲ ಹೋಗಿದ್ಯಾ, ನಾನು ಕರ್ಕೊಂಡು ಹೋಗು ಅಂದ್ರೆ ಇನ್ನೊಂದು ಸಲ ಕರ್ಕೊಂಡು ಹೋಗ್ತೀನಿ ಅಂದೆ. ಈ ಸಲನಾದ್ರೂ ನಾನು ಬರ್ತೀನಿ ನಿಮ್ಮ ಜೊತೆನೆ. ಮಾತಾಡಬೇಕು. ನಡೀರಿ, ನಾನು ನೀನು ಹೋಗಿ ದುಡ್ಡು ಕೊಟ್ಟು ಹೇಳಿ ಬರೋಣ. ಅಯ್ಯೋ ನೀನು ಬೇಡ ಕಣೆ, ನಾನೇ ಹೋಗಿ ಹೇಳಿದ್ದೀನಿ ಅಂತ ಹೇಳಿದ್ನಲ್ಲ. ಬೇಡ ಬೇಡ, ನೀನು ಬರೋದು ಬೇಡ, ಸುಮ್ಮನಿರು. ನೀನು ಬಂದರೆ ಬೈತಾರವರು, ಎಲ್ಲ ಹೆಂಗಸರನ್ನೆಲ್ಲ ಕರ್ಕೊಬತ್ತೀಯಲ್ಲಪ್ಪ ಅಂತಾನ. ಬೇಡ, ನಾನು ಹೇಳಿದ್ದೀನಲ್ಲ. ನೀನು ಬರೀವಂತೆ ಕೊನೆಯ ದಿನ ಭಾಗ ಮಾಡಬೇಕಾದ್ರೆ ಕೋರ್ಟಿಗೆ ಬಂದರೆ ಆಯಿತು ಅಂತ ಹೇಳವ್ರೆ. ನಾನಿದ್ದಂಗೆ ನೀನು ಯಾಕೆ ಚಿಂತೆ ಮಾಡ್ತೀಯ ಹೇಳು? ನಾನಿದ್ದೀನಲ್ಲ, ನೀನು ಯಾಕೆ ಸುಮ್ಮನೆ ಅಲ್ಲಿಗೆ ಬಂದು ಬಿಸಿಲಾಗೆ ಸುಸ್ತು ಮಾಡ್ಕಂತ ಹೇಳು? ಆರಾಮಾಗಿ ಮನೆಗಿರು. ಆಸ್ತಿ ನಿನ್ನ ಕೈಗೆ ಬರೋವರೆಗೂ ನಾನಿದ್ದೀನಿ, ನಾನೆಲ್ಲ ನೋಡ್ಕೊಂತೀನಿ, ನೀನೇನು ಚಿಂತೆ ಮಾಡಬೇಡ. ಹೋಗು ಹೋಗು, ಆರಾಮಾಗಿ ಊಟ ಮಾಡಿ ಮನೆಗೆ ಹೋಗಿ. ಅದು ಬಂದಿದೆ, ಏನೋ ಒಂದು ಹೇಳ್ಬೇಕಾಗಿತ್ತು. ಒಂದೂ ಬೇಡ, 2 ಬೇಡ, ಎಲ್ಲ ನಾನೇ ಹೇಳ್ತೀನಿ. ನೀನು ಹೋಗು ಸುಮ್ಮನೆ. ಯಪ್ಪ ಏನಿಗೆ ಮಾಡ್ತಾನೆ? ಯಾವಾಗ ನಾನು ಬರ್ತೀನಿ ಅಂದ್ರೆ ಬೇಡ ಬೇಡ ಅಂಬತ್ತಲ್ಲ. ಯಾಕೋ ಮಾವ ನಿಮ್ಮನ್ನ ಬೇಡ ಬೇಡ ಅಂತಿದ್ದಾರೆ ಅಲ್ಲ. ನೀವು ಹೋದ್ರೆ ಅವ್ರಿಗೇನು ಸಮಸ್ಯೆ? ಕಣೆ, ನನಗೂ ಸಹ ಅದೇ ಅನುಮಾನ. ನಿಮ್ಮ ಮಾವ ನನ್ನ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂತಾನ. ನೋಡಿ ಜಯಮ್ಮ, ನಿನ್ನ ಗಂಡ ಏನಾದ್ರೂ ದುಡ್ಡು ತಗೊಂಡೋಗಿ ಏನು ಲಾಯರ್ಗೆ ಕೊಡ್ತಾರೋ ಅಥವಾ ಏನಾದರೂ ಇಸ್ಪಿಟ್ಟಾಡಕ್ಕೋ ಎಣ್ಣೆ ಕುಡಿಯೋಕ್ಕೋ ಏನನ್ನ ಎಲ್ಗಾನ ಹೋಗ್ತಾನೋ ತಗೊಂಡು ಅಂತಾನ ಒಂದ್ಸಲ ಚೆಕ್ ಮಾಡು. ಮೊದಲೇ ನಿನ್ನ ಗಂಡ ಎಂತನೋ ಅಂತ ನಿನಗೆ ಗೊತ್ತೈತಿ. ಮೊದಲೆಲ್ಲ ಹೆಂಗೆಲ್ಲನ ಸಿಗಾಕಂತಿದ್ದ ಕಾಳ್ತಾನ ಗಿಳ್ತಾನ ಮಾಡಿ ಅಂತ ಒಂದ್ಸಲ ಮೊಬೈಲ್ ಎಲ್ಲ ಕತ್ ಸಿಗಾಕೊಂಡಿರ್ಲಿಲ್ವಾ? ಹಂಗೇನಾದ್ರೂ ನಿನಗೆ ಸುಳ್ಳೇನು ಮೋಸ ಗೀಸ ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಚೆಕ್ ಮಾಡ್ಕ್ಯ, ಹೆಂಗನಾಗ್ಲಿ. ನಂಬಕ್ಕಾಗಲ್ಲ ಗಂಡಸ್ರನ್ನ. ಎಣ್ಣೆ ಕುಡಿಯಕ್ಕೆ ಹೋಗ್ಬಿಡ್ತಾವೆ, ಯಾರನ್ನ ಜೊತೆಗೆ ಸಿಕ್ಕರೆ ಸಾಕು ಅಂತಾನ. ಹೌದತ್ತೆ, ಒಂದ್ಸಲ ಯಾವುದಕ್ಕೂ ನೀವು ಹುಷಾರಾಗಿರ್ರಿ, ಯಾಮಾರಕ್ಕೆ ಹೋಗ್ಬೇಡಿ. ಹೌದಲ್ವಾ? ನನಗೂ ಅದೇ ಅನುಮಾನ ಕಾಡ್ತೈತೆ. ನನ್ನ ಗಂಡ ಬತ್ತೀನಿ ಅಂದಂಗೆಲ್ಲ ಬೇಡ ಬೇಡ ಅಂತಾನೆ. ಯಾವಾಗ ಹಂಗೂ ಹಂಗೆ ಅನ್ಸುತ್ತೆ, ಯಾಕೆ ಬೇಡ ಅಂತ ಇದ್ದಾನೆ ಯಪ್ಪ ಅಂತಾನ. ಈಗ ಹಿಂದೆನೇ ಹೋಗ್ಲಾ ಫಾಲೋ ಮಾಡ್ಕೊಂಡು? ಎಲ್ಲಿಗೆ ಹೋಗ್ತಾನೆ? ಸೀದಾ ಲಾಯರ್ ತಕ್ಕೆ ಹೋಗ್ತಾನ ಇಲ್ವಾ? ಯಾವ ಲಾಯರು ಏನು ಅಂತಾನಾದ್ರೂ ನೋಡ್ಕೊಂಬರ್ಬೋದು. ನೋಡ್ಕೊಂಡು ಬಂದರೆ ನಾನೇ ಹೋಗಿ ಈ ಅಪ್ಪನಿಗೆ ಹೇಳ್ದಂಗೆ ಮಾತಾಡ್ಸ್ಕೊಬರ್ಬೋದು. ಹೋಗಿ ಅತ್ತೆ, ಹೋಗಿ ಮಾಡ್ತೀನಿ ಕಣಿ ರೀತಾ. ಮಾಯಿನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ. ನೀನು ಯಾರಿಗೂ ಹೇಳ್ಬೇಡ. ಸರಿ ಅತ್ತೆ, ಆಯ್ತು. ಹೋಗ್ಕೊಳಕ ಟೀ ಕುಡ್ದು ಹೋಗಂತೆ? ಬೇಡ ಕಣೆ, ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.